ಇನ್ನು ಗ್ರಾಮಸ್ಥರ ಬಗ್ಗೆ ಏನು ಅಲ್ಲ, ಇಡೀ ನಮ್ಮ ಕರ್ನಾಟಕದಲ್ಲೇ ಅವರು ಕಣ್ಣಾದ ವ್ಯಕ್ತಿ. ಅವರ ದುರಂತ ಭಾಳ ರೈತರಿಗೆ, ದೀನದಲಿತರಿಗೆ, ಪ್ರತಿಯೊಬ್ಬರಿಗೂ ಕೂಡ ಭಾಳ ಪುಣ್ಯಾತ್ಮ ಹೋಗಬಾರ್ದಾಗಿತ್ತು, ನಮ್ಮ ಕಣ್ಣು ಮುಂದೆ ಇರಬೇಕಾಗಿತ್ತು. ನಾವು ಭಾಳ ನಮ್ಮ ಒಡನಾಟಿ ಇದ್ದರು ಅವರು, ನಮಗೇನು ಸಂಬಂಧ ಅಲ್ಲ ಏನಲ್ಲ. ರೈತ ಪರ ಕಾಳಜಿ ಇತ್ತು, ದೀನದಲಿತರ ಪರ, ವ್ಯಾಪಾರದವ್ರ ಪರ, ಬಡಬಗ್ಗರ ಪರ ಭಾಳ ಕಾಳಜಿ ಇತ್ತು. ಆ ಪುಣ್ಯಾತ್ಮ ದುರಂತ ಆಗಿರಬಾರ್ದು. ಆಗಿರೋದು ಇಡೀ ಕರ್ನಾಟಕದ ರೈತರಿಗಾಗಲಿ ಪ್ರತಿ ಜನಕ್ಕಾಗಲಿ ಭಾಳ ತುಂಬ ನೋವಾಗಿದೆ. ಇವತ್ತು ಸುಧಾ ನಾವು ಅವ್ರು ಸತ್ತಿ 4 ವರ್ಷ ಆಗಿದ್ರು, ಇವತ್ತು ಸುಧಾ ಅವರು ಊಟ ಮಾಡುವಾಗ ನಾವು ನೆನ್ಕೊಂಬಿಟ್ರೆ ಇವಾಗಲೂ ಸುಧಾ ಅನ್ನ ಎದೆಗೆ ಇಳಿಯೋದಿಲ್ಲ ಅಂತ ಗಣ್ಯ ವ್ಯಕ್ತಿ. ಸಾಲದಕ್ಕೆ ಅವರು ರಾಜಕೀಯದಲ್ಲಿ ಕುಂದಿ ಧೃತಿ ಕೆಡೋದು ಕೆಡಲಿಲ್ಲ. ಜನಪರ ಅವರು ಸೋತಿದ್ರು ಭಾಳ ಧೈರ್ಯವಾಗಿ ಜನಪರ ಎದುರಿಸ್ತಾಯಿದ್ರು. ಇಡೀ ಸರ್ಕಾರವೇ ಅವರು ಏನಾದರೂ ಸಂಸತ್ ಇದರಲ್ಲಿ ವಿಧಾನಸಭೆಯಲ್ಲಿ ಎದ್ದು ಮಾತಾಡೋಕ್ಕೆ ನಿಂತ್ಕೊಂಡ್ರೆ ಇಡೀ 224 ಜನನೂ ಸುಧಾ ಅವತ್ತು ಪುಟ್ಟಣ್ಣಯ್ಯನವ್ರು ಮಾತಾಡ್ತಾರೆ ಅಂದರೆ 224 ಜನನೂ ಆಬ್ಸೆಂಟ್ ಆಗ್ತಾಯಿರಲಿಲ್ಲ. ಅಂಥ ಮಹಾನ್ ಘನ ವ್ಯಕ್ತಿ. ಅವರ ಭಾಷಣ ಕೇಳಬೇಕಾದ್ರೆ ಅಂಥ ಬರೀ ತಲೆ ಕೂದಲ್ತಾವಿಂದ ಮಾತಾಡಿದಂಥ ವ್ಯಕ್ತಿ ಅವರು. ಆದ್ದರಿಂದ ಅವರು ಹೋಗಿರೋದು ನಮಗೆ ದುರಂತ. ಅವತ್ತಿನ ಕಾಲದಲ್ಲಿದ್ದಂಥ ಸ್ಪೀಕರ್ ರಮೇಶ್ ಕುಮಾರ್ ಅವರು ಅವರಿಗೆ ಮಾತಾಡೋದಕ್ಕಿಂತ 1 ಗಂಟೆ ಮಾತಾಡೋದಕ್ಕಿಂತ ಇನ್ನೂ ಅರ್ಧ ಗಂಟೆ ಹೆಚ್ಚು ಕಾಲ ಕೊಟ್ಟು ಸೂಜಿ ಬಿದ್ದು ದಣ್ಣನ್ನು ಸಪ್ತ ಕೇಳಬೇಕು ಆ ಮಟ್ಟದಲ್ಲಿ ವಿಧಾನಸಭೆ ಒಳಗೆ ಭಾಷಣ ಮಾಡಿದಂಥ ವ್ಯಕ್ತಿ. ಇವತ್ತು ಅವ್ರನ್ನ ಕಳ್ಕೊಂಡಿವಿ ನಾವು. ಆದರೂ ನಾವು ರೈತರು ಇವತ್ತು ನೆನ್ಕೊಂಡಿದ್ದೀವಿ. ಇವತ್ತು ಆಯ್ತಾ ಇರೋದು ಅವರ ಜನ್ಮದಿನದ ಆಚರಣೆ ಆಯ್ತಾ ಇರೋದು ನಮಗೆ ಭಾಳ ಸಂತೋಷ. ಈಗ ಅವ್ರದ್ದು ಜನ್ಮದಿನ ಆಗಿರ್ಬೋದು, ಒಂದು ರಾಜಕೀಯ ಒಂದು ಇದಾಗಿರ್ಬೋದು, ಒಂದು ಸಾಮಾನ್ಯ ಒಂದು ಕುಟುಂಬದಂತೆ ನಿಮ್ಮ ಜನತೆ ಓಡಾಟ ಊರಿನ ಅವರು ನಿಮ್ಮ ಅವ್ರ ಆಂತರಿಕವಾಗಿ ಅವ್ರದ್ದು ಯಾವ ಥರ ಸಡಗರ ಸಂಭ್ರಮ ಯಾವ ಥರ ಇತ್ತು? ಅಯ್ಯೋ ಇನ್ನು ಹೇಳ್ಬೇಕಾಗಿಲ್ಲ. ಇಲ್ಲಿ ಅವರು ಅದು ಹೇಳ್ಬೇಕಾಗಿಲ್ಲ. ಅವರು ಭಾಳ ಅಣ್ಣ ತಮ್ಮದಿರು. ಅವರು ನಮ್ಮ ತಂದೆ ಪ್ರಕಾರ ಇದ್ದವರು, ಅಣ್ಣ ತಮ್ಮದಿರ ಪ್ರಕಾರ ಇದ್ದರು. ಒಂದು ಹೆಣ್ಮಗುನೂ ಸುಧಾ ಮಾತಾಡ್ಸ್ಕೊಂಡು ಏನಮ್ಮ ಚೆನ್ನಾಗಿದ್ದೀಯ ಅಂತ ಕೇಳ್ಕೊಂಡು ಮಾಡ್ತಾಯಿದ್ದಂಥ ವ್ಯಕ್ತಿ. ಅಂತ ಅವ್ರನ್ನ ಕಳ್ಕೊಂಡಿರೋದು ನಿಜವಾಗ್ಲೂ ನಮ್ಮ ತಂದೆ ಸತ್ತರು ಅವತ್ತು ನನಗೆ ಇಷ್ಟು ದುಃಖ ಆಗಿರಲಿಲ್ಲ. ಅವತ್ತು 1 ವಾರ ನಾನು ಊಟ ಮಾಡಿಲ್ಲ. ಅಂಥ ಗಣ್ಯ ವ್ಯಕ್ತಿ. ಅವರ ಅಲ್ಲಿ ಆತ್ಮಕ್ಕೆ ಶಾಂತಿ ಸಿಕ್ಕಲಿ ಅಂತ ಹೇಳಿ ಸರ್ ಊರಲ್ಲಿ ನಿಮಗೆ ಡೈಲಿ ಸಿಗ್ತಾ ಇದ್ರು ಅವಾಗ ಯಾವ ಥರ ನಿಮಗೆ ಸರ್ ಮಕ್ಕಳು ಡೈಲಿ ಸಿಕ್ಕಿದ್ರು ಭಾಳ ಅಲ್ಲಿ ಕೂತ್ಕೊಂಡಿರೋ ಜನ ಅವರು ಭಾಳ ಮಾತಾಡ್ಸ್ಕೊಂಡೇ ಹೋಯ್ತಾ ಇದ್ದಂತೆ. ಅವರು ಎಂಥ ಕೆಲಸ ಇದ್ರೂ ಇಲ್ಲಿ ಇದೇ ಬೀಜಿಲಿ ಬರೋದು ಊರೊಳಗಡೆ ಎಲ್ಲ ಅವ್ರು ಕೂತಾವು 1,000 ಜನ ತುಂಬ್ಕೊಂಬಿಡೋರು. ಅವ್ರು ಸೇವಿಂಗ್ ಮಾಡ್ಸ್ಕೊಂಡು ತುಂಬ್ಕೊಂಡ್ರೆ ಅವ್ರು ಸೇವಿಂಗ್ ಮಾಡ್ಸ್ಕೊಂಡು ಕೂತ್ಕೊಂಡ್ಬಿಟ್ರೆ ಭಾಳ ಜನ 1,000 ಜನದಷ್ಟು ತುಂಬ್ಕೊಂಬಿಡೋರು. ಅವರು ಪ್ರತಿಯೊಬ್ಬರು ಅಷ್ಟೇ. ಇಲ್ಲಿ ಯಾರನ್ನಾರ ಕೇಳಿ ನೀವು ಯಾರ ಬಾಯಿಲೂ ಅದು ಬರೋದಿಲ್ಲ. ಅಂಥ ಗಣ್ಯ ವ್ಯಕ್ತಿ ಇನ್ನು ಹುಟ್ಟಬೇಕಾಗಿತ್ತು, ನಾವು ಕಳ್ಕೊಂಡಿದ್ದೀವಿ. ಏನು ಸರ್ ಅವ್ರ ಬಾಲ್ಯದ್ದು ಆಗಿರ್ಬೋದು, ಅವರ ಯುವಕ ಏಜಲ್ಲಾಗಿರ್ಬೋದು, ನಿಮ್ಮ ಜೊತೆ ಅವ್ರ ಜೊತೆ ಯಾವ್ದಾದ್ರು ತುಂಟಾಟಗಳು, ಕೆಲವು ಸಿಹಿ ಘಟನೆಗಳು? ಹೌದು, ನಮ್ಮ ಬಾಲ್ಯದಲ್ಲಿ ಅವರು ಕಬಡ್ಡಿ ಆಡ್ತಾಯಿದ್ರು, ಕ್ರೀಡೆಗಳಿಗೆ ಗರಡಿಲಿ ಸಾಧನೆ ಮಾಡ್ತಾಯಿದ್ರು. ಅವ್ರು ಹೋದ್ಮೇಲೆ ವಿಧಾನಸೌಧದಲ್ಲಿ ಗರಡಿ ಸಾಮಂತನ ಮಡಗಿದ್ರು. ಇವ್ರು ಕೇಳಿ ಅಂಥ ಗಣ್ಯ ವ್ಯಕ್ತಿ. ಅವರು ವ್ಯವಸಾಯದಲ್ಲಿ ನೊಂದು ಜನ. ಅವ್ರಿಗೆಲ್ಲ ಗೊತ್ತಿತ್ತು ಬಡವ ಬಲ್ಲಿತ ಏನು ಅಂತ ಅವ್ರು ಏನು ತಿಂತಾರೆ ಎಲ್ಲ ಗೊತ್ತಿತ್ತು. ಅಂಥವ್ರಿಗೆ ಭಾಳ ಸಹಾಯನೂ ಮಾಡೋರು. ಇರಲಿ ಇಲ್ಲದೆ ಹೋಗಲಿ ಕೊಡಲಿ ಅಂದ್ಬಿಡೋರು. ಅಂಥ ಗಣ್ಯ ವ್ಯಕ್ತಿ. ಈಗ ಅವರ ಮಗನಾದ ದರ್ಶನ ಪುಟ್ಟಣ್ಣ ಸರ್ ಅವರು ಈಗ ಅಪ್ಪನಂತೆ ಅವರು ಈಗ ಒಂದು ಶಾಸಕರಾಗಿದ್ದಾರೆ ಮೇಲ್ಕೋಟೆ ವಿಧಾನಸಭೆ. ಅವ್ರದ್ದು ಊರಿನ ಒಡನಾಟ ಆಗಿರ್ಬೋದು, ನಿಮ್ಮ ಅಂತಕವಾಗಿ ಯಾವ ಥರ ಸರ್ ಗ್ರಾಮಸ್ಥರು? ಅವರು ಊರಿನ ಒಡನಾಟದಲ್ಲಿ ಚೆನ್ನಾಗಿದ್ದಾರೆ. ಅವರು ಇನ್ನೂ ಬೆಳೀತಾ ಇದ್ದಾರೆ. ಬೆಳೆಯೋದಕ್ಕೆ ನಾವೆಲ್ಲ ಆಸರೆ ಕೊಡ್ತೀವಿ. ಜನ ಎಂಥ ಹುಲಿ ಅಂದರೆ ಅಂಥ ಹುಲಿನೇ ಮಂಕ್ ಮಾಡುವಂಥ ಜನ ಅವ್ರನ್ನ ಬೆಳೆಸಲಿ ಅಂತ ಹೇಳಿ ಅವ್ರಿಗೆ ಆರೋಗ್ಯ ಸಿಂಹ ಐತೆ. ಕೇಳಿ ಇವ್ರು ಯಾರೆಲ್ಲರೂ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.